ವೆಯ್ಟ್ ಲಾಸ್ ಮಾಡಬೇಕು, ಫ್ಯಾಟ್ ಲಾಸ್ ಮಾಡಬೇಕು ಅಂತ ಇದ್ರೆ ಕಾರ್ಡಿಯೋ ಮಾಡೋದು, ವಾಕಿಂಗ್ ಹೋಗೋದು, ಇಲ್ಲ ಮೀಲ್ ರಿಪ್ಲೇಸ್ಮೆಂಟ್ ಶೇಕ್ಸ್ ತಗೊಳ್ಳೋದು, ಇಲ್ಲ ಶಾರ್ಟ್ ಕಟ್ಸ್ ಯೂಸ್ ಮಾಡಿ ಫ್ಯಾಟ್ ಬರ್ನರ್ಸ್, ಇಲ್ಲ ಸ್ಟೆರಾಯ್ಡ್ಸ್ ಯೂಸ್ ಮಾಡೋದು, ಈ ತರ ಅದನ್ನ ಫಸ್ಟ್ ಬಿಡಿ. ಯಾಕಂದ್ರೆ ನ್ಯಾಚುರಲ್ ಆಗಿ ನೀವು ಮಾಡ್ಬೋದು ಸ್ನೇಹಿತರೆ. ಹೈ ಇಂಟೆನ್ಸಿಟಿ ಇಂಟರ್ವಲ್ ಟ್ರೈನಿಂಗ್ ಅಂತಾರೆ ಅಥವಾ ಮೆಟಬಾಲಿಕ್ ಕಂಡೀಷನಿಂಗ್ ಅಂತಾರೆ. 30 ಸೆಕೆಂಡ್ಸ್ ಆಫ್ ಬ್ಯಾಟಲ್ ರೋಪ್ಸ್, ಅದ್ರ ಜೊತೆ ಬಂದ್ಬಿಟ್ಟು 30 ಸೆಕೆಂಡ್ಸ್ ಲೆಗ್ ಪುಷ್ ಒನ್ ವೇ, ಅದ್ರ ಜೊತೆ ರೋಯಿಂಗ್ 30 ಸೆಕೆಂಡ್ಸ್, ತಿರ್ಗಾ ಲೆಗ್ ಪುಷ್ ಇನ್ನೊಂದು ರೌಂಡ್ ಬಂದು ಮುಗಿಸ್ಕೊಂಡೆ. ಅಂದ್ರೆ ಎಕ್ಸಸ್ ಅಮೌಂಟ್ ಆಫ್ ಕ್ಯಾಲರೀಸ್ ಬರ್ನ್ ಆಗೋದು ಹೈ ಇಂಟೆನ್ಸಿಟಿ ಇಂಟರ್ವಲ್ ಟ್ರೈನಿಂಗ್ ಅಲ್ಲಿ ಮಾತ್ರನೇ. ಅದ್ರ ಜೊತೆ ವೆಯ್ಟ್ ಟ್ರೈನಿಂಗ್ ಇರಬೇಕು, ಕಾರ್ಡಿಯೋನು ಇರಬೇಕು. ಬಟ್ ಬರೀ ಕಾರ್ಡಿಯನ್ ಮಾತ್ರ ನಂಬಿಟ್ಟು ವೆಯ್ಟ್ ಲಾಸ್ ಮಾಡ್ತೀನಿ ಅಂತ ಇರಕ್ ಹೋಗ್ಬೇಡಿ. ನಾನು ವರ್ಷಗಟ್ಟಲೆ ಮಾಡ್ಕೊಂಡ್ ಬಂದಿದ್ದೀನಿ. ನನಗೆ ಬೆಸ್ಟ್ ಆಫ್ ಬೆಸ್ಟ್ ಅಂದ್ರೆ ಈ ತರ HIIT ಟ್ರೈನಿಂಗ್ ರಿಸಲ್ಟ್ಸ್ ಕೊಟ್ಟಿದ್ದು. ಯಾಕಂದ್ರೆ EPOC ಅಂತಾರೆ, ಅಂದ್ರೆ ಎಕ್ಸರ್ಸೈಸ್ ಪೋಸ್ಟ್ ಆಕ್ಸಿಜನ್ ಕನ್ಸಪ್ಷನ್ ಅಂತಾರೆ. ಅಂದ್ರೆ ವರ್ಕೌಟ್ ಮಾಡಿರೋ ಟೈಮ್ ಬಿಟ್ಟು ಮನೆಗೆ ಹೋಗಿ ರೆಸ್ಟ್ ಮಾಡೋ ಟೈಮಲ್ಲಿನೂ ನಿಮ್ಮ ಕ್ಯಾಲರೀಸ್ ಬರ್ನ್ ಆಗ್ತಾನೆ ಇರುತ್ತೆ ಸ್ನೇಹಿತರೆ. ಅದಕ್ಕೆ ಈ ತರ ಇಂಟೆನ್ಸ್ ಕ್ಯಾಲರಿ ಡಿಮ್ಯಾಂಡಿಂಗ್ ವರ್ಕೌಟ್ಸ್ನ ನಿಮ್ಮ ವರ್ಕೌಟ್ಸ್ ಅಲ್ಲಿ ಆಡ್ ಮಾಡ್ಕೊಬೇಕು. ದಯವಿಟ್ಟು ಈ ವಿಷಯನ ಎಲ್ಲರಿಗೂ ತಿಳಿಸಿ. ಅಂಡ್ ನೀವು ಹೆಲ್ತಿಯಾಗಿದ್ರೆ ಮಾತ್ರ, ಅಂದ್ರೆ ಈ ತರ ವರ್ಕೌಟ್ಸ್ ಮಾಡಕ್ ಮುಂಚೆ ನಿಮ್ಮ ಬ್ಲಡ್ ರಿಪೋರ್ಟ್ಸ್ ತಗೊಳ್ಳಿ, ನಿಮ್ಮ ಟ್ರೈನರ್ ಹತ್ರ ಸಜೆಷನ್ ತಗೊಂಡು ಅದಾದ್ಮೇಲೆ ಸ್ಟಾರ್ಟ್ ಮಾಡಿ. ಯಾಕಂದ್ರೆ ನೀವು ವರ್ಕೌಟ್ಗೆ ಫಸ್ಟ್ ಬಿಗಿನರ್ ಅಂದ್ರೆ ದಯವಿಟ್ಟು ಈ ತರ ಮಾಡಕ್ ಹೋಗ್ಬೇಡಿ. ಆಲ್ರೆಡಿ ಇಂಟರ್ಮೀಡಿಯೇಟ್ ಆಗಿದ್ರೆ ಮಾತ್ರ ಈ ತರ ವರ್ಕೌಟ್ಸ್ ಮಾಡಿ.